ಕನ್ನಡ ನಾಮಫಲಕ ವಿಚಾರವಾಗಿ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ್ದಾರೆ. ಇಲ್ಲ, ನಾವು ಪಾರ್ಲಿಮೆಂಟ್ ಅಸೆಂಬ್ಲಿ ಅನೌನ್ಸ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಸುಗ್ರೀವಾಜ್ಞೆಯನ್ನು ನಾವು ಮಾಡಿದ್ದೆವು. ಇದು ನಮ್ಮ ದೇಶದ ರಕ್ಷಣೆ ವಿಚಾರ ಹೆಂಗೆ ನಾವು ಕಾಪಾಡ್ತೀವೋ ಹಂಗೆ ರಾಜ್ಯದ ಗೌರವದ ವಿಚಾರ ಕೂಡ ಇದು. ಸೊ ಅದಕ್ಕೆ ನಾವು 60% ಹೆಸರಿರಬೇಕು ಅಂತ ಹೇಳಿ ಕನ್ನಡದ ಬಗ್ಗೆ ಗೊಂದಲ ಇರಬಾರ್ದು ಅಂತ ನಮ್ಮ ಅಸ್ಮಿತೆನೇ ಕರಿತಿರೋ ಸ್ವಾಭಿಮಾನ ಅಂತ ಕರಿತೀವೋ ನಾವೆಲ್ಲ ನಮ್ಮ ಭಾಷೆ ನಮ್ಮ ಸಂಸ್ಕೃತಿನ ರಕ್ಷಣೆ ಮಾಡ್ಕೋಬೇಕಂದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಸ್ವಲ್ಪ ಗಲಾಟೆಗಳು ಚಳುವಳಿಗಳು ಇವೆಲ್ಲ ಕೂಡ ನಡೀತಾ ಇತ್ತು. ಅದು ಆಗಬಾರ್ದು ಅಂತ ಪ್ರತಿಯೊಬ್ಬರು ಕೂಡ ನಾಗರಿಕರಿಗೆ ಯಾರ್ಯಾರು ವೃತ್ತಿ ಮಾಡೋರು, ಸರ್ಕಾರದಲ್ಲಿ ಕೆಲಸ ಮಾಡೋರು, ಬಿಸಿನೆಸ್ ಮಾಡೋರು ಎಲ್ಲರಿಗೂ ಕೂಡ ನಾವು ಕನ್ನಡದ ಇದು ಬೋರ್ಡ್ಗಳು ಕಡ್ಡಾಯ ಈ ಸೈಜ್ ನಲ್ಲಿ ಇರಬೇಕು ಅಂತೇಳಿ ಮಾಡಿದ್ದೇವೆ. ಅದನ್ನ ಕಳಿಸಿದೀವಿ. ನನಗೆ ಗವರ್ನರ್ ಅವರು ಯಾಕೆ ವಾಪಸ್ ಇನ್ನ ಕಳಿಸಿರೋದು ನನಗೆ ಇನ್ನ ಗೊತ್ತಿಲ್ಲ. ಈಗ ಚೆಕ್ ಮಾಡ್ತೀನಿ. ನನಗೆ ಮಾಹಿತಿ ಮಾಧ್ಯಮದಲ್ಲಿ ನನಗೆ ಗೊತ್ತಾಯ್ತು ವಾಪಸ್ ಬಂದಿದೆ ಅಂತ. ಸೊ ಐ ಥಿಂಕ್ ಗವರ್ನರ್ ಅವರು ಇದನ್ನ ಅಲ್ಲಿವರೆಗೂ ಕಾಯಬಾರದು. ಅಸೆಂಬ್ಲಿ ಇದೆ, ಅಸೆಂಬ್ಲಿ 12 ಆಗ್ತದೆ. ಅಸೆಂಬ್ಲಿ ನಾವು ಪಾಸ್ ಮಾಡ್ತೀವಿ. ಒಂದು ಇದನ್ನ ಆರ್ಡಿನೆನ್ಸ್ ನ ಅಸೆಂಬ್ಲಿ ಪಾಸ್ ಮಾಡದೆ ಇರಕ್ಕಾಗಲ್ಲ. ಯಾರು ಅದಕ್ಕೆ ವಿರೋಧನೂ ಮಾಡುದಿಲ್ಲ ಅನ್ನೋದು ಕೂಡ ನಮಗೆ ಅರಿವಿದೆ. ಬಟ್ ಯಾಕೆ ಗವರ್ನರ್ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ಈಗೂ ನಾನು ಸರ್ಕಾರದ ಪರವಾಗಿ ಅಪೀಲ್ ಮಾಡ್ತೀನಿ. ಗವರ್ನರ್ ಇದು ಸೆಂಟಿಮೆಂಟಲ್ ಇಶ್ಯೂ. ನಮ್ಮ ಕರ್ನಾಟಕದಲ್ಲಿ ಇದ್ದೀರಿ, ನೀವು ಕರ್ನಾಟಕದಲ್ಲಿ ಗವರ್ನರ್ ಆಗಿದ್ದೀರಿ. ಇಂಥ ವಿಚಾರದಲ್ಲಿ ತಾವು ಏನು ಸರ್ಕಾರದ ಮೇಲೆ ತಪ್ಪು ಕಂಡುಹಿಡಿಯಬಾರದು. ಇಲ್ಲ ಯಾರು ನಾಗರಿಕರು ಯಾರು ನಿಮ್ಗೆ ಹೇಳಿದಾರಾ ಏನಾದ್ರು ತಪ್ಪಿದೆ ಅಂತ? ಇಲ್ಲ ಯಾವ್ದಾರು ಒಂದು ಪಾರ್ಟಿಯವ್ರು ಯಾರು ನಿಮ್ಗೆ ಅಬ್ಜೆಕ್ಷನ್ ಮಾಡಿದಾರಾ? ಏನೂ ಇಲ್ಲ, ಯಾರು ಅಬ್ಜೆಕ್ಷನ್ ಮಾಡುದಿಲ್ಲ. ಇದು ದಯವಿಟ್ಟು ಇದನ್ನ ರೀಕನ್ಸಿಡರ್ ಮಾಡಬೇಕು ಅಂತ ಹೇಳಿ ನಾನು ಗವರ್ನರ್ಗೆ ಒತ್ತಾಯ ಮಾಡ್ತೀನಿ. Mr. Balkrishna has said that if the guarantees won't continue if Congress doesn't win good numbers in Lok Sabha. Mr. Balkrishna has said in a speech, sir. Mr. Balkrishna has said. Which Balkrishna? Magdi. No, that is what BJP is telling. No, sir. His speech has. ಬಿಜೆಪಿಯವರು ಹೇಳಿರೋದು ಅವರು ಮುಂದಕ್ಕೆ ಇದನ್ನ ನೀವು ಮಾಡಿದ್ರೆ ನಿಲ್ತದೆ ಅಂತ. ಅದನ್ನ ಅವ್ರು ಹೇಳಿದ್ದಾರೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. Same in English, sir, please. No guarantee will be stopped in Karnataka. BJP had threatened earlier that if Congress comes, there is only till the election is there. So Balkrishna is in a firm that you should be guaranteed that we are going to implement, we will implement. This program will be there for continuous 5 years. So the governor has rejected the ordinance, sir. The governor, it is very unfortunate that the governor shouldn't have rejected. It is a state issue. It is the honor of Karnataka. It is an honor of Karnataka. I think I request the governor to reconsider the decision. There is no objection anywhere. It is a very progressive thought. It was the law which was earlier also existing. I request the honorable governor to reconsider it and give permission that we will pass it in the assembly. No doubt, we will pass it. For 10-15 days, I think it was not right to send it back to the government. Thank you, sir. ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ, ಬಾಲಕೃಷ್ಣ ಅವರ ಹೇಳಿಕೆಯಿಂದಾಗಿ ರಾಜ್ಯದ ಜನರಿಗೆ ಅವಮಾನ ಮಾಡ್ತಿದ್ದಾರೆ ಅವರು. ಬಿಜೆಪಿಯವರ ಮಾತಿಗೆ ನಾವು ಉತ್ತರ ಕೊಡಕ್ ತಯಾರಿಲ್ಲ. ನಂಬರ್ 1. ಎರಡನೇದು 17ನೇ ತಾರೀಕು ನಾವು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಇಟ್ಕೊಂಡಿದ್ದೋ, ಅದು ಕಾರಣಾಂತರದಿಂದ ನಾವು ಮುಂದೂಡಿದ್ದೋ. ಈಗ 17ನೇ ತಾರೀಕು ಮಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ನಡೀತದೆ. ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಯಿಂದ ಕಾರ್ಯಕರ್ತರು ಮಂಗಳೂರಿಗೆ ಬರಬೇಕು. 17ನೇ ತಾರೀಕು ಈ ಡೇಟ್ ಅನ್ನ ನಾನು ತಮ್ಮ ಮುಖಾಂತರ ರಾಜ್ಯದ ಜನತೆಗೆ, ಮಂಗಳೂರವರಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ.